ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲ? ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗಿರ್ತೀರಾ ಅಂತ ನನಗೆ ಗೊತ್ತು. ಖುಷಿಯಾಗೇ ಇರಬೇಕು, ಓಕೆನಾ? ಮತ್ತು ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಶೇರ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ನಂಗೆ ಸಪೋರ್ಟ್ ಮಾಡಿ. ಇಟ್ ಮೋಟಿವೇಟ್ಸ್ ಮೀ ಸೋ ಮಚ್. ಥ್ಯಾಂಕ್ ಯು. ಮತ್ತು ಇವತ್ತಿನ ಟಾಪಿಕ್, ನೀವು ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ಕೊಂಡು ಇಷ್ಟು ದೂರ ಬಂದಿದ್ದೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಈ ಸಮಯದಲ್ಲಿ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ನೋಡೋಣ. ಅದಕ್ಕೂ ಮುಂಚೆ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಮಾಡಿ, ಓಕೆನಾ? ನಾನು ಎಲ್ಲ ಕಾಮೆಂಟು ಓದ್ತೀನಿ ಮತ್ತು ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಓಕೆ? ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ನನ್ನ ವ್ಯೂವರ್ಸ್ನ, ಪಾರ್ಟ್ನರ್ನ ಈಗಿನ ಥಾಟ್ಸ್ ಏನು ಅಂತ ಹೇಳಿ ಯೂನಿವರ್ಸ್. ಪ್ಲೀಸ್ ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ನನ್ನ ವ್ಯೂವರ್ಸ್ನ, ಪರ್ಸನ್ನ ಈಗಿನ ಥಾಟ್ಸ್ ಏನು ಅಂತ ಪ್ಲೀಸ್ ಹೇಳಿ. ಪ್ಲೀಸ್. 7 of Wands, ಓಕೆ. ದ ಫೂಲ್ ಕಾರ್ಡ್, ಓಕೆ. King of Cups, ಓಕೆ. 8 of Swords, ಓಕೆ. 9 of Pentacles. ಗೈಸ್, ನಿಮ್ಮ ಪರ್ಸನ್ ಈ ಸಮಯದಲ್ಲಿ ತುಂಬ ಸ್ಟಕ್ ಫೀಲ್ ಆಗ್ತಿದೆ. ಅವರಿಗೆ ತುಂಬ ಸ್ಟಕ್ ಫೀಲ್ ಆಗ್ತಿದೆ, ತುಂಬ ಸ್ಟ್ರಗಲ್ ಮಾಡ್ತಿದ್ದಾರೆ. ಕೆರಿಯರ್ ಪ್ರಾಬ್ಲಮ್ ಇರ್ಬೋದು, ಫೈನಾನ್ಷಿಯಲ್ ಇಶ್ಯೂ ಇರ್ಬೋದು, ಮನೆ ಕಡೆಯಿಂದ ಪ್ರಾಬ್ಲಮ್ ಇರ್ಬೋದು. ಸ್ವಲ್ಪ ಪ್ರಾಬ್ಲಮ್ಸಲ್ಲಿದ್ದಾರೆ. ನಿಮಗೇನಾದರೂ ಕಮ್ಯುನಿಕೇಟ್ ಮಾಡ್ತಿಲ್ಲ ಅಂದರೆ ಬಿಕಾಸ್ ಅವ್ರು ಪರ್ಸ್ನಲಿ ತುಂಬ ಪ್ರಾಬ್ಲಮಲ್ಲಿದ್ದಾರೆ. ಅವ್ರ ಕಣ್ಣಿಗೆ ಬಟ್ಟೆ ಕಟ್ಟಿದೆ, ಅಂದರೆ ಟೈ ಮಾಡಿದ್ದಾರೆ ನೋಡಿ ಈ ಚಿತ್ರದಲ್ಲಿ. ಅಂದರೆ ಅವ್ರು ಫುಲ್ ಟೈರ್ಡ್ ಫೀಲ್ ಆಗ್ತಿದ್ದಾರೆ. ನಿಮ್ಮ ಹತ್ರ ಬರಬೇಕು ಅಂದ್ಕೊಂಡ್ರು ಬರೋಕ್ಕಾಗ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಮತ್ತು ತುಂಬ ಸ್ಟ್ರಗಲ್ ಮಾಡ್ತಿದ್ದಾರೆ ಬರೋಕ್ಕೆ. ತುಂಬ ಲೈಫಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ತುಂಬ ಕಷ್ಟಪಡ್ತಿದ್ದಾರೆ ನಿಮ್ಮ ಹತ್ರ ಬರೋಕ್ಕೆ. ಬಟ್ ಬರೋಕ್ಕಾಗ್ತಾಯಿಲ್ಲ, ಕಟ್ಟಾಗ್ದಂಗೆ ಫೀಲ್ ಆಗ್ತಿದೆ ಅವ್ರಿಗೆ. ನಿಮ್ಮ ಬಗ್ಗೆನೇ ತುಂಬ ಯೋಚನೆ ಮಾಡ್ತಿದ್ದಾರೆ. 24/7 ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ. ನಿಮ್ಮ ಹತ್ರ ಬರಬೇಕು ಅಂತ ತುಂಬ ಸ್ಟ್ರಗಲ್ ಮಾಡ್ತಿದ್ದಾರೆ, ತುಂಬ ಯೋಚನೆನೂ ಮಾಡ್ತಾಯಿದ್ದಾರೆ. ಬಟ್ ಆಗ್ತಾ ಇಲ್ಲ, ಓಕೆನಾ? ಅವರು ಯೋಚನೆ ಮಾಡ್ತಿದ್ದಾರೆ, ಬೇರೆ ಏನೂ ಯೋಚನೆ ಮಾಡದೆ, ಇದೆಲ್ಲ ಏನಕ್ಕೂ ತಲೆ ಕೆಡಿಸ್ಕೊಳ್ದೆ ನಿಮ್ಮ ಕಡೆ ಬಂದೇ ಬಿಡೋಣ, ಇನ್ನೂ ಆಗಲ್ಲ ನನಗಿರೋಕ್ಕೆ, ನೀವು ಸಣ್ಣಿದ್ದಂಗೆ. ಅವ್ರು ನಿಮಗೋಸ್ಕರ ಯಾವ ರಿಸ್ಕ್ ತೊಗೊಳಕ್ಕೂ ರೆಡಿ ಇದ್ದಾರೆ ಗೈಸ್. ಅವ್ರು ಯಾವ ಬಗ್ಗೆನೂ ಯೋಚನೆ ಮಾಡ್ತಿಲ್ಲ, ನಿಮಗೋಸ್ಕರ ಯಾವ ರಿಸ್ಕ್ ಆದರೂ ತೊಗೊಳಕ್ಕೆ ರೆಡಿ ಇದ್ದಾರೆ. ವೆರಿ ಪ್ಯಾಷನೇಟ್. ಅವ್ರಿಗೆ ನೀವು ಬೇಕಷ್ಟೆ. ಅವ್ರು ಬೇರೆ ಇನ್ನೇನು ಜಾಸ್ತಿ ಯೋಚನೆ ಮಾಡ್ತಿಲ್ಲ, ನೀವು ಬೇಕಷ್ಟೆ. ನಿಮ್ಮ ಕಡೆ ಬರೋಕ್ಕೆ ಯಾವ ರಿಸ್ಕ್ ಆದರೂ ತಗೋತಾರೆ, ಯಾರನ್ನಾದರೂ ವಿರೋಧ ಮಾಡ್ಕೋತಾರೆ, ಯಾರ ಜೊತೆ ಆದರೂ ಮಾತಾಡಿ ಅದನ್ನು ಬಗೆಹರಿಸ್ಕೋತಾರೆ. ಆದರೆ ನೀವು ಅವ್ರಿಗೆ ಬೇಕೇ ಬೇಕು ಅಂತ ಅವ್ರಿಗೆ ಅನಿಸ್ತಾ ಇದೆ ಗೈಸ್. ಕಿಂಗ್ ಆಫ್ ಕಪ್ಸ್, ನೀವು ಅವ್ರಿಗೆ ಕಪ್ಪು. ಅವ್ರು ಕಿಂಗ್ ಇದ್ದರೆ ಇದು ನೀವು, ಈ ಕಪ್ಪು. ನೀವು ಅವ್ರಿಗೆ ಕಪ್ಪಿದ್ದಂಗೆ. ಅವ್ರು ನಿಮ್ಮನ್ನ ಪ್ರೊಟೆಕ್ಟೆಡಾಗಿ ಇಟ್ಕೊಂಡಿದ್ದಾರೆ. ನಿಮ್ಮನ್ನ ಯಾರಿಗೂ ಬಿಟ್ಕೊಡಲ್ಲ, ಯಾರಿಗೂ ಬಿಟ್ಕೊಡೋಕೆ ಅವ್ರಿಗೆ ಇಷ್ಟನೂ ಇಲ್ಲ. ನಿಮ್ಮ ಕಂಡ್ರೆ ತುಂಬ ತುಂಬ ಇಷ್ಟ ಇದೆ ಮತ್ತು ತುಂಬ ಡಿವೋಟೆಡ್ ಆಗಿದ್ದಾರೆ ನಿಮ್ಮ ಕಡೆ. ಅವರು ಬರೀ ಪ್ರೀತಿ ಅಂತಲ್ಲ, ನಿಮ್ಮನ್ನ ದೇವತೆ ಥರ ನೋಡ್ತಾರೆ. ಒಳ್ಳೆ ಜಾಬಲ್ಲಿದ್ದಾರೆ ಅನಿಸುತ್ತೆ ನಿಮ್ಮ ಪರ್ಸನ್ನು. ಅವ್ರ ಲೈಫಲ್ಲಿ ನೀವೇ ಎಲ್ಲ, ಅಷ್ಟು ಅವ್ರು ನಿಮ್ಮನ್ನ ಇಷ್ಟಪಡ್ತಾರೆ, ತುಂಬ ಮಿಸ್ ಮಾಡ್ಕೋತಾರೆ. ನೀವಂದರೆ ಅವ್ರಿಗೆ ತುಂಬ 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 ಪ್ರೀತಿ ಇದೆ ಗೈಸ್. ನೀವು ಡೌಟಲ್ಲಿ ಬಂದಿರ್ಬೋದು, ಇಷ್ಟ ಇಲ್ವೇನೋ ಅಂತ. ಖಂಡಿತ ನಿಮ್ಮ ಕಂಡ್ರೆ ತುಂಬ ಪ್ರೀತಿ ಇದೆ. ಬರ್ತಾರೆ ಅವರು, ಯೋಚನೆ ಮಾಡ್ತಿದ್ದಾರೆ ಬರೋಕ್ಕೆ. ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ ಸುಮ್ಮನೆ ನಿಮ್ಮ ಕಡೆ ಬರಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ಕಟ್ಟಾಗ್ತಂಗೆ ಈ ಸಮಯದಲ್ಲಿ ಕಟ್ಟಾಗ್ತಂಗೆ ಫೀಲ್ ಮಾಡ್ತಿದ್ದಾರೆ. ಬಟ್ ಆಚೆ ಬರ್ತಾರೆ. ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ಅವ್ರ ಕಣ್ಣಿಗೆ. ನೀವು ನಿಮ್ಮನ್ನ ಹೆಂಗಾದರೂ ಅಂದ್ಕೊಳ್ಳಿ, ಆದರೆ ಅವ್ರಿಗೆ ನೀವು ತುಂಬ ಬ್ಯೂಟಿಫುಲ್ಲು. ನೀವು ತುಂಬ ವೆಲ್ತಿ, ಚೆನ್ನಾಗಿ ಸೆಟಲ್ ಆಗಿದ್ದೀರಾ. ನಿಮ್ಮ ಲೈಫಲ್ಲಿ ನಿಮ್ಮ ಸಕ್ಸಸ್ಸು ನೀವು ಬ್ಯಾಲೆನ್ಸ್ ಮಾಡೋದು ನೋಡಿ. ಫ್ಯಾಮಿಲಿ ಲೈಫು ಮತ್ತು ಕೆರಿಯರು, ಜಾಬು ಎಲ್ಲ ನೋಡಿ ಅವರು ತುಂಬ ನಿಮ್ಮ ಕಂಡ್ರೆ ವೆರಿ ವೆರಿ ಅಟ್ರಾಕ್ಟ್ ಆಗಿದ್ದಾರೆ ಅವರು. ಇದು ನೀವು ಅವ್ರ ಲೈಫಲ್ಲಿ ಬಂದರೆ ಅವ್ರಿಗೆಲ್ಲ ಬಂದಂಗೆ ಅಂತ ಅನ್ಕೋತಾ ಇದ್ದಾರೆ.
ನೀವು ಅವ್ರನ್ನ ಮದುವೆ ಆದರೆ ಅವ್ರ ಇನ್ಕಮ್ದು ಇನ್ನೂ ಇಂಪ್ರೂವ್ ಆಗುತ್ತೆ, ಚೆನ್ನಾಗಿರ್ಬೋದು ಲೈಫಲ್ಲಿ. ಮತ್ತು ನೀವು ತುಂಬ ಬ್ಯೂಟಿಫುಲ್. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಅವ್ರಿಗೆ ಇಷ್ಟ ಆಗುತ್ತೆ ಅನಿಸುತ್ತೆ ಗೈಸ್. ಮತ್ತು ನೀವು ರೆಡ್ ಅಥವಾ ಗೋಲ್ಡನ್ ಕಲರ್ ಡ್ರೆಸ್ ಹಾಕಿದ್ರೆ ಅವ್ರಿಗೆ ತುಂಬ ಇಷ್ಟ ಆಗ್ಬೋದು, ಇಲ್ಲ ನಿಮ್ಗೆ ಆ ಕಲರ್ಸ್ ಇಷ್ಟ ಇರ್ಬೋದು. ಒಟ್ಟಿನಲ್ಲಿ ನೀವು ಅವ್ರ ಕಣ್ಣಿಗೆ ತುಂಬ ಬ್ಯೂಟಿಫುಲ್ ವ್ಯಕ್ತಿ. ಇದು ಎನರ್ಜೀಸ್ ಗೈಸ್. ಮೇಲಿದ್ರೆ ಫೀಮೇಲ್, ಫೀಮೇಲ್ ಇದ್ದರೆ ಮೇಲ್, ಓಕೆನಾ? ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಅವ್ರಿಗಿಷ್ಟ, ನಿಮ್ಮ ಮ್ಯಾನರಿಸಮ್ ಅವ್ರಿಗಿಷ್ಟ. ನೀವೊಂಥರ ಯಾವ ಡ್ರೆಸ್ ಹಾಕಿದ್ರೂ ರಾಯಲ್ ಲುಕ್ ಕೊಡ್ತೀರಾ, ಆ ಥರ ಅನಿಸುತ್ತೆ ಅವ್ರಿಗೆ ತುಂಬ ಇಷ್ಟ. ಮತ್ತು ನೀವು ತುಂಬ ಇಂಡಿಪೆಂಡೆಂಟ್ ನೇಚರ್ ಇರೋರು, ಯಾರ ಮೇಲೂ ಡಿಪೆಂಡ್ ಆಗಲ್ಲ, ಯಾರನ್ನೂ ಯೂಸ್ ಮಾಡ್ಕೊಳ್ಳಲ್ಲ, ಖುಷಿಯಾಗಿರ್ತೀರ. ಮತ್ತು ನಿಮ್ಮ ಕಡೆ ತುಂಬ ಜನ ಅಟ್ರ್ಯಾಕ್ಟ್ ಆಗಿದ್ದಾರೆ ಬೇರೆಯವರು, ಅದು ಇವ್ರಿಗೆ ಗೊತ್ತು. ಅದಕ್ಕೆ ಅವರು ಹಿಂಗೆ ಗಟ್ಟಿಯಾಗಿ ನೀವು ಹಿಡ್ಕೊಂಡು ಕೂತಿರೋದು ಕಪ್ನ. ನಿಮ್ಮ ಕಡೆ ತುಂಬ ಜನ ಅಟ್ರ್ಯಾಕ್ಟ್ ಆಗಿದ್ದಾರೆ, ಬಟ್ ಇವ್ರಿಗೆ ನೀವೇ ಬೇಕು. ಅವರೆಲ್ಲ ಅಟ್ರ್ಯಾಕ್ಟ್ ಆಗಿರೋದು ಇವ್ರಿಗೆ ಇಷ್ಟ ಇಲ್ಲ, ನೀವು ಬೇಕೇ ಬೇಕು ಅವ್ರಿಗೆ. ಬರ್ತಾರೆ ಗೈಸ್, ಬಂದೇ ಬರ್ತಾರೆ. ಸದ್ಯದ ಪರಿಸ್ಥಿತಿಲಿ ಅವ್ರ ಪರ್ಸ್ನಲ್ ಪ್ರಾಬ್ಲಮ್ಮು, ಮನೆ ಪ್ರಾಬ್ಲಮ್ ಇರ್ಬೋದು ಅಷ್ಟೇ. ಸ್ಟ್ರಗಲ್ ಮಾಡ್ತಿದ್ದಾರೆ ನಿಮ್ಮ ಕಡೆ ಬರೋಕ್ಕೆ, ಕಟ್ಟಾಗ್ದಂಗೆ ಫೀಲ್ ಆಗ್ತಿದೆ. ಬಟ್ ಲೀಪ್ ಆಫ್ ಫೇತ್ ತಗೊಂಡು ಬಂದೇ ಬರ್ತಾರೆ. ಯಾಕಂದರೆ ನೀವು ಅವ್ರಿಗೆ ಕಪ್ಪು, ಕಿಂಗ್ ಆಫ್ ಕಪ್ಪು, ಮತ್ತು ನಿಮ್ಮನ್ನ ತುಂಬ ಮಹಾರಾಣಿ ಥರ ನೋಡ್ತಾರೆ. ಅವ್ರ ಲೈಫ್ಗೆ ಕರ್ಕೊಂಡು ಬರಲೇಬೇಕು ಅಂತ ತುಂಬ 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 ಅನ್ಕೋತಿದ್ದಾರೆ. ಈ ಕಾರ್ಡೇ ಸಾಕ್ಷಿ. ಖಂಡಿತ ನಿಮ್ಮನ್ನ ಅವ್ರ ಲೈಫ್ಗೆ ಕರ್ಕೊಬರ್ತಾರೆ ಗೈಸ್. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ನನ್ನ ವ್ಯೂವರ್ಸ್ನ ಪರ್ಸನ್ನ ಕರೆಂಟ್ ಥಾಟ್ಸ್. ಪ್ಲೀಸ್ ಯೂನಿವರ್ಸ್. ಕ್ವೀನ್ ಆಫ್ ಕಪ್ಸ್, ಓಕೆ. ನೈಟ್ ಆಫ್ ಕಪ್ಸ್ ನೋಡಿ ಬರ್ತಾ ಇದ್ದಾರೆ. ಏಸ್ ಆಫ್ ಕಪ್ಸ್, ಓಕೆ. ದಿ ಚಾರಿಯಟ್, ಓಕೆ. 10 ಆಫ್ ಪೆಂಟಕಲ್ಸ್, ಓಕೆ. ಅವ್ರು ಏನೇನು ಸ್ಟ್ರಗಲ್ ಮಾಡ್ತಿದ್ದಾರೋ ಅದಕ್ಕೆಲ್ಲ ಮುಕ್ತಿ ಸಿಗಬೇಕು ಅಂದರೆ ನೀವು ಅವ್ರ ಲೈಫಿಗೆ ಬರಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮ ಪರ್ಸನ್ ಅನ್ಕೋತಾ ಇದ್ದಾರೆ ಇದು ಗೋಲ್ಡನ್ ಕಪ್ಪು, ನೀವಿದು. ಅವ್ರಿಗೆ ನೀವೇನಾದರೂ ಸಿಕ್ಕಿದ್ರೆ ಕಪ್ ಸಿಕ್ದಂಗೆ ಅವ್ರ ಲೈಫಲ್ಲಿ ಈ ಸ್ಟ್ರಗಲ್ ಎಲ್ಲ ಮುಗಿದು ಅವರು ಮಹಾರಾಜ ಮಹಾರಾಣಿ ಥರ ಇರ್ತಾರೆ. ನೀವೇನಾದರೂ ಅವ್ರ ಲೈಫಿಗೆ ಬಂದರೆ ಅದನ್ನು ಅವ್ರು ಹೇಳ್ತಾ ಇದ್ದಾರೆ. ಖಂಡಿತ ನೀವು ಅವ್ರ ಲೈಫಲ್ಲಿ ಇರಲೇಬೇಕು ಅಂತ ಅನ್ಕೋತಾ ಇದ್ದಾರೆ. ನೋಡಿ, ನಿಮ್ಮನ್ನೇ ನೋಡ್ತಿದ್ದಾರೆ, ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆನೇ ಅವ್ರ ಥಿಂಕಿಂಗ್ ನಡೀತಾ ಇದೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಿದ್ದಾರೆ ಗೈಸ್. ನೀವು ಅನ್ಕೋತಿರ್ಬೋದು ಅವ್ರೇನು ಮಿಸ್ ಮಾಡ್ಕೋತಿರಲ್ಲ ಅಂತ. ಖಂಡಿತ ಇಲ್ಲ. ನೀವು ಟ್ಯಾರೋಟ್ ನೋಡಿ ಸಮಾಧಾನ ಆದರೂ ಮಾಡ್ಕೋತೀರ, ಪಾಪ ಅವ್ರಿಗೆ ಅದೂ ಇಲ್ಲ. ನಿಮ್ಮನ್ನು ನೆನೆಸ್ಕೊಂಡು ತುಂಬ 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 ಮಿಸ್ ಮಾಡ್ಕೋತಿದ್ದಾರೆ, ತುಂಬ ಮಿಸ್ ಮಾಡ್ಕೋತಿದ್ದಾರೆ. ನೋಡಿ, ನಾನು ಹೇಳಿದ್ನಲ್ಲ, ಅವರು ಏನಾದರೂ ರಿಸ್ಕ್ ತೊಗೊಂಡು ನಿಮ್ಮ ಹತ್ರ ಬರಬೇಕಂತ ನೋಡಿ ಬರ್ತಾ ಇದ್ದಾರೆ. ನೈಟ್ ಆಫ್ ಕಪ್ಸ್, ಕುದುರೆ ಮೇಲೆ ಇದು ನೀವು ಬೇಕೇ ಬೇಕು ಅಂತ ಬರ್ತಾ ಇದ್ದಾರೆ. ಕಪ್ ತೊಗೊಂಡು, ಅವರ ಪ್ರೀತಿಯ ಕಪ್ ತೊಗೊಂಡು ನಿಮ್ಮ ಕಡೆ ಬರ್ತಾ ಇದ್ದಾರೆ. ಇದಕ್ಕಿಂತ ಏನು ಕ್ಲಾರಿಫಿಕೇಷನ್ ಬೇಕು ಗೈಸ್? ನೋಡಿ, ಬಂದೇ ಬರ್ತಾರೆ. ನೋಡಿ, ಅವ್ರಿಗೆ ಎಷ್ಟು ಪಾಸಿಟಿವ್ ನಿಮ್ಮ ಕಂಡ್ರೆ ಎಷ್ಟು ಪ್ರೀತಿ ಅಂದರೆ ನೀವು ಪ್ರೈಸ್ ಅವ್ರ ಲೈಫಲ್ಲಿ. ನೋಡಿ, ಇಲ್ಲೂ ಕಪ್ಪು, ಇಲ್ಲೂ ಕಪ್ಪು, ಕಪ್ ಇಟ್ಕೊಂಡಿದ್ದಾರೆ. ಇದು ನೀವು ಅವ್ರ ಲೈಫಲ್ಲಿ ಪ್ರೈಸ್ ಇದ್ದಂಗೆ. ನೀವು ಸಿಕ್ಬಿಟ್ರೆ ಎಲ್ಲ ಸಿಕ್ದಂಗೆ. ನೈಟ್ ಆಫ್ ಕಪ್ಸ್, ಏಸ್ ಆಫ್, ನೀವು ಸಿಕ್ಕಿದ್ರೆ ಅವ್ರ ಲೈಫಲ್ಲಿ ತುಂಬ ಖುಷಿಯಾಗಿರ್ತಾರೆ ಅಂತ ತುಂಬ ಅನ್ಕೋತಾ ಇದ್ದಾರೆ. ಡೀಪ್ ಬಾಂಡ್ ಫೀಲ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಡೀಪ್ ಲವ್ ಇದೆ ನಿಮ್ಮ ಮೇಲೆ. ತೋರಿಸ್ಕೊಳ್ಳಲ್ಲ, ದೂರದಿಂದ ಅಬ್ಸರ್ವ್ ಮಾಡ್ತಿದ್ದಾರೆ. ನೀವು ಯಾರ ಜೊತೆ ಆದರೂ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ವೆರಿ ಪಾಸಿಟಿವ್. ಯಾಕಂದರೆ ನಿಮ್ಮ ಕಂಡ್ರೆ ತುಂಬ ಜನ ಅಟ್ರ್ಯಾಕ್ಟ್ ಆಗಿದ್ದಾರೆ, ಅದು ಅವ್ರಿಗೆ ಗೊತ್ತು. ನಿಮ್ಮನ್ನ ಈ ಥರ ಕಪ್ ಥರ ಪ್ರೊಟೆಕ್ಟ್ ಮಾಡಿ ಮುಚ್ಚಿ ಇಟ್ಕೊಳ್ಳೋಕ್ಕೆ ಅವ್ರಿಗಿಷ್ಟ. ಕಮಿಟ್ ಆಗ್ತಾರೆ ಗೈಸ್. ಯೋಚನೆ ಮಾಡ್ತಿದ್ದಾರೆ, ಖಂಡಿತ ಕಮಿಟ್ ಆಗ್ತಾರೆ. ಅಷ್ಟು ಇಷ್ಟಪಡ್ತಾರೆ ನಿಮ್ಮನ್ನ. ತುಂಬ ಅಬ್ಸ್ಟೆಕಲ್ ಇತ್ತಲ್ಲ, ತುಂಬ ಅವ್ರನ್ನ ಕಟ್ಟಾಗ್ತಂಗೆ ಸಿಚುವೇಶನ್ ಇತ್ತಲ್ಲ, ಅದೆಲ್ಲ ರಿಮೂವ್ ಆಗ್ತಾ ಬರುತ್ತೆ. ಸ್ವಲ್ಪ ಸ್ಟ್ರಾಂಗ್ ಆಗ್ತಾರೆ. ಎಲ್ಲನೂ ದಾಟಿ ಬರೋಕ್ಕೆ ಯೋಚನೆ ಮಾಡ್ತಿದ್ದಾರೆ. ಮತ್ತು ಏನೇನು ಪ್ರಾಬ್ಲಮ್ಸ್ ಇದೆ
ಅದ್ರ ಮೇಲೆ ಒಂದು ಸ್ವಲ್ಪ ಹಿಡಿತ ಸಾಧಿಸೋಕ್ಕೆ ಟ್ರೈ ಮಾಡ್ತಾರೆ. ಫೈನಾನ್ಷಿಯಲ್ ಇರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಕೆರಿಯರ್ ಇರ್ಬೋದು, ಟ್ರೈ ಮಾಡ್ತಿದ್ದಾರೆ. ಸದ್ಯದಲ್ಲೇ ಅವುಗಳಿಂದ ಆಚೆ ಬರ್ತಾರೆ. ಓಕೆನಾ, ನಿಮಗೋಸ್ಕರ. ಯಾಕಂದರೆ ಅವ್ರ ಲೈಫಲ್ಲಿ ಖುಷಿಯಾಗಿರ್ಬೇಕಂದ್ರೆ ನೀವಿರಬೇಕು ಅವ್ರ ಜೊತೆ. ನೋಡಿ, ನೀವು ಬಂದರೆ ಅವ್ರಿಗೆ ಫೈನಾನ್ಷಿಯಲಿ ತುಂಬ ಸಪೋರ್ಟ್ ಇರುತ್ತೆ. ನಿಮ್ಮ ಜೊತೆ ಮದುವೆ ಆಗಿ, ಮಗುವಾಗಿ, ಮತ್ತು ಪೆಟ್ಸ್ ಜೊತೆ ಇರಬೇಕು, ಮತ್ತು ಅವ್ರ ಪೇರೆಂಟ್ಸ್ ಜೊತೆ ಇರಬೇಕು, ಒಂದೇ ಮನೇಲಿ ಖುಷಿಯಾಗಿರಬೇಕು ಅಂತ ಕನಸು ಕಾಣ್ತಿದ್ದಾರೆ. ನೀವು ತುಂಬ 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 ಇಷ್ಟಪಡ್ತಾರೆ ಗೈಸ್, ತುಂಬ ಇಷ್ಟಪಡ್ತಾರೆ, ತುಂಬ ಮಿಸ್ ಮಾಡ್ಕೋತಿದ್ದಾರೆ. ನಿಮ್ಮ ಬಗ್ಗೆ ಒಂದು ದೊಡ್ಡ ಕನಸಿನ ಕೋಟೆನೇ ಕಟ್ಟಿದ್ದಾರೆ. ನಿಮಗೆ ಗೊತ್ತಿಲ್ಲ, ಅದು ನಿಮ್ಗೆ ಹೇಳ್ಕೊಂಡಿಲ್ಲ ಅವರು, ಬಿಕಾಸ್ ಆಫ್ ಈ ಪ್ರಾಬ್ಲಮ್ಸಿಂದ. ಬಟ್ ಅದರಿಂದ ಆಚೆ ಬರ್ತಾರೆ. ನೋಡಿ, ನಿಮ್ಮ ಕಡೆ ಬರ್ತಾ ಇದ್ದಾರೆ. ಖಂಡಿತ ನಿಮ್ಮ ಕಡೆ ಬಂದೇ ಬರ್ತಾರೆ ಗೈಸ್. ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ನೀವೇ ಅವ್ರಿಗೆಲ್ಲ, ನಿಮ್ಮ ಜೊತೆನೇ ಅವ್ರ ಕನಸು. ನೋಡಿ, ನಿಮ್ಮನ್ನೇ ಅಲ್ಲೂ ನೋಡ್ತಾ ಇದ್ದಾರೆ. ನಿಮ್ಮ ಜೊತೆನೇ ಅವ್ರ ಜೀವನದ ಕನಸು ಕಾಣ್ತಾ ಇದ್ದಾರೆ. ನೀವು ಬಂದರೆ ಅವ್ರ ಫೈನಾನ್ಸು ಇಂಪ್ರೂವ್ ಆಗುತ್ತೆ. ಮಗು, ಪೆಟ್ಸು, ಪುಟ್ಟ ಸಂಸಾರ, ಅದು ಅವ್ರ ತಲೆಯಲ್ಲಿರೋದು ಗೈಸ್. ಓಕೆನಾ, ಈ ಸಮಯದಲ್ಲಿ ತುಂಬ ಪಾಸಿಟಿವ್ ಗಾಡ್ಸ್ ಬಂದಿದೆ. ಇನ್ನೊಂದಷ್ಟು ಮೆಸೇಜಸ್ ನೋಡೋಣ. ಯೂನಿವರ್ಸ್ ಪ್ಲೀಸ್ ಗೈಡ್ ಮಾಡಿ ನನ್ನ ವ್ಯೂವರ್ಸ್ನ ಪರ್ಸನ್ನ ಈಗಿನ ಯೋಚನೆಗಳು, ಥಾಟ್ಸ್. ದಿ ಡ್ರ್ಯಾಗನ್ ಫ್ಲೈ. ಓಕೆ, ಲುಕಿಂಗ್ ಅಟ್ ಯುವರ್ ಪಿಕ್ಚರ್. ನಾನು ಹೇಳಿಲ್ವ ತುಂಬ ಮಿಸ್ ಮಾಡ್ಕೊತಿದ್ದಾರೆ ಅಂತ. ಸಪ್ರೇಷನಲ್ಲಿದ್ದೀರಾ ಸುಮಾರು ಜನ. ಓಕೆ ಓಕೆ ದಿ ಗೋಲ್ಡನ್ ಮಿರರ್, ಹ್ಯಾಮರ್. ಓಕೆ, ಗೈಸ್ ಅವರು ಮುಂಚೆ ನಿಮ್ಮ ಜೊತೆ ಸ್ವಲ್ಪ ರೂಢಾಗಿ ನಡ್ಕೊಂಡಿದ್ದಾರೆ, ಸ್ವಲ್ಪ ಡಾಮಿನೇಟ್ ಇದ್ದಾರೆ, ಈಗೋಯಿಸ್ಟಿಕ್ ಇದ್ದಾರೆ ಅಂತ ಹೇಳಿದ್ಮೇಲೆ ಸ್ವಲ್ಪ ರೂಢಾಗಿ ನಡ್ಕೊಂಡಿದ್ದಾರೆ. ಆ ಬಿಹೇವಿಯರಿಂದ ಆಚೆ ಬರಬೇಕು. ಅವ್ರದ್ದು ಸೆಲ್ಫ್ ಅಬ್ಸರ್ವ್ ಮಾಡ್ಕೋತಾ ಇದ್ದಾರೆ. ಅವರು ನಾನು ಹಿಂಗೆ ಮಾಡಬಾರ್ದಾಗಿತ್ತು, ನಾನು ಹಿಂಗೆ ಮಾಡಿದ್ರೆ ಸರಿ, ಹಿಂಗೆ ಮಾಡಿದ್ರೆ ತಪ್ಪು ಅಂತ ಅವ್ರನ್ನ ಅವರು ತಿದ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ. ಮತ್ತು ಈ ಸಂಬಂಧನ ರಿಪೇರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಖಂಡಿತ ಬಂದೇ ಬರ್ತಾರೆ ಗೈಸ್. ಅವ್ರು ಹೆಂಗಾದರೂ ಮಾಡಿದ್ದನ್ನ ಸರಿ ಮಾಡಿ ನಿಮ್ಮ ಹತ್ರ ಬರಬೇಕು ಅಂತ ತುಂಬ ಅನ್ಕೋತಿದ್ದಾರೆ. ಬಂದೇ ಬರ್ತಾರೆ. ಓಕೆನಾ, ಸದ್ಯದ ಪರಿಸ್ಥಿತಿಯಲ್ಲಿ ಸಪ್ರೇಷನಲ್ಲಿದ್ದೀರ. ತುಂಬ 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 ಮಿಸ್ ಮಾಡ್ತಿದ್ದಾರೆ. ನಿಮ್ಮನ್ನೇ 24/7 ಮಿಸ್ ಮಾಡ್ಕೋತಾ ಇದ್ದಾರೆ. ಫ್ಯೂಚರ್ ಏನು ಅಂತ ಯೋಚನೆ ಮಾಡ್ತಿದ್ದಾರೆ. ಫ್ಯೂಚರ್ ಹೇಳಿದ್ನಲ್ಲ, ಇದು ಫ್ಯೂಚರ್ ಅವರ ಪ್ರಕಾರ. ನಿಮ್ಮ ಜೊತೆ ಫ್ಯಾಮಿಲಿ, ಮಕ್ಕಳು, ಮರಿ ಎಲ್ಲ. ಓಕೆನಾ, ನೋಡಿ, ನಿಮ್ಮ ಫೋಟೋಸ್ ಏನಾದರೂ ಇದ್ದರೆ ಅಥವಾ ನೀವು DPಗೆ ಯಾವುದಾದ್ರೂ ಫೋಟೋ ಹಾಕಿದರೆ ಅದನ್ನು ನೋಡ್ತಿರ್ತಾರೆ, ಮಿಸ್ ಮಾಡ್ತಿರ್ತಾರೆ. ಮತ್ತು ನಿಮ್ಮ ಜೊತೆ ಕಳೆದಿರುವಂಥ ಹಳೆ ಕ್ಷಣಗಳನ್ನ ನೆನೆಸ್ಕೋತಾ ಇದ್ದಾರೆ. ನಿಮ್ಮ ಜೊತೆ ಹೊಸ ಮೆಮೊರೀಸ್ ಮಾಡಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದಾರೆ. ಖಂಡಿತ ನಿಮ್ಮ ಹತ್ರ ಬರ್ತಾರೆ ಗೈಸ್. ಮೆಸೇಜ್ ಮಾಡಿ ಎಷ್ಟು ಜನದ ಪರ್ಸನ್ಸ್ ಬಂದರು ಅಂತ. ಓಕೆನಾ, ನಂಗೆ ತುಂಬ ಖುಷಿಯಾಗುತ್ತೆ. ಬರ್ತಾರೆ. ನಿಮ್ಮ ಬಗ್ಗೆ ಒಂದು ನೆಗೆಟಿವ್ ಥಾಟು ಇಲ್ಲ. ಮತ್ತು ಅವ್ರು ಏನು ಅನ್ಕೋತಿದ್ದಾರೆ ಅಂದರೆ, ಏನೇನು ತಪ್ಪುಗಳು ನಡೆದಿದೆ ಅದೆಲ್ಲ ಹೀಲಾಗಿ ಹೊಸದಾಗಿ ಈ ಸಂಬಂಧ ಶುರು ಆಗಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ಮತ್ತು ಲೈಟ್ ಹಾರ್ಟೆಡ್ ಆಗಿರಬೇಕು. ಯಾವಾಗಲೂ ಮಾಮೂಲಿ ಜವಾಬ್ದಾರಿಗಳು ಅದು ಇದು ಅಂತ ಇರಬಾರ್ದು. ಖುಷಿಯಾಗಿ ನಿಮ್ಮ ಜೊತೆ ಫ್ಲರ್ಟಿಯಾಗಿ ಸುತ್ತಾಡಿಕೊಂಡು ಖುಷಿಯಾಗಿರಬೇಕು ಅಂತ ತುಂಬ ಅನ್ಕೋತಿದ್ದಾರೆ ಗೈಸ್. ಓಕೆನಾ, ಇನ್ನೊಂದಷ್ಟು ಮೆಸೇಜ್ ತಗೊಳ್ಳೋಣ. ಯೂನಿವರ್ಸ್ ಪ್ಲೀಸ್ ಗೈಡ್ ನನ್ನ ವ್ಯೂವರ್ಸ್ನ ಪರ್ಸನ್ನ ಈಗಿನ ಥಾಟ್ಸ್ ಏನು ಅಂತ. ಪ್ಲೀಸ್ ಯೂನಿವರ್ಸ್, ಪ್ಲೀಸ್. ಯು ಆರ್ ರೈಟ್. ನೀವು ಹೇಳಿದ್ದು ನಿಜ, ನೀವು ಹೇಳಿದ್ದು ಸರಿ ಇತ್ತು, ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಅನ್ಕೋತಿದ್ದಾರೆ. ನೀವು ಅವ್ರನ್ನ ಬಿಟ್ಟುಟ್ಟೋಗ್ತೀರಾ ಅನ್ನೋ ಭಯ ತುಂಬ ಇದೆ ಅವ್ರಿಗೆ. ಯಾಕಂದರೆ ನಿಮ್ಮನ್ನ ತುಂಬ ಜನ ಇಷ್ಟಪಡ್ತಾರಲ್ಲ,
ಅದಕ್ಕೆ ಅವ್ರಿಗೆ ಅನಿಸ್ತಿದೆ, ಅದಕ್ಕೆ ಅವ್ರು ಹಿಂಗೆ ಕಪ್ಪನ್ನ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ನಲ್ಲ, ತುಂಬ ಪೊಸೆಸಿವ್ ಆಗಿ. ನೀವು ಅವ್ರನ್ನ ಬಿಟ್ಟು ಹೋಗ್ತೀರಾ ಅಂತ ತುಂಬ ಅನಿಸ್ತಾ ಇದೆ. ನೀವೇನಾದರೂ ರಿಜೆಕ್ಟ್ ಮಾಡಿಬಿಟ್ರೆ ಅನ್ನೋ ಭಯ ಇದೆ. ಐ ಆಮ್ ಸ್ಕೇರ್ಡ್ ಆಫ್ ಯುವರ್ ರಿಜೆಕ್ಷನ್. ಓಕೆನಾ? ಸೆಕ್ಷುವಲ್ ಡಿಸೈರ್ಸ್ ಇದೆ, ನಿಮ್ಮ ಜೊತೆ ಫಿಸಿಕಲ್ ಆಗಬೇಕು ಅಂತ ತುಂಬ ಇಷ್ಟ ಇದೆ ಅವರಿಗೆ. ಖಂಡಿತ ಕಮಿಟ್ಮೆಂಟ್ ಕೊಡ್ತಾರೆ ಗೈಸ್. ಐ ನೀಡ್ ಟು ಹೋಲ್ಡ್ ಬ್ಯಾಕ್ ಮೈ ಟ್ರೂ ಫೀಲಿಂಗ್ಸ್ ಫಾರ್ ಯು. ಅವರು ಅವ್ರ ಟ್ರೂ ಫೀಲಿಂಗ್ಸ್ನ ಹೇಳ್ಕೊತಾ ಇಲ್ಲ, ಆಚೆ ಆಗ್ತಾಯಿಲ್ಲ, ಹೋಲ್ಡ್ ಬ್ಯಾಕ್ ಮಾಡ್ತಿದ್ದಾರೆ, ತುಂಬ ಹೋಲ್ಡ್ ಬ್ಯಾಕ್ ಮಾಡ್ತಿದ್ದಾರೆ. ಓಪನ್ ಅಪ್ ಆಗ್ತಾರೆ ಗೈಸ್, ಯಾಕಂದರೆ ನಿಮ್ಮ ಬಿಟ್ಟು ಅವ್ರಿಗೆ ಬೇರೆ ಪ್ರಪಂಚನೇ ಇಲ್ಲ. ನಿಮ್ಮ ಬಗ್ಗೆನೇ ತುಂಬ ತುಂಬ ಯೋಚನೆ ಮಾಡ್ತಿದ್ದಾರೆ. ಇನ್ನೊಂದಷ್ಟು ಮೆಸೇಜಸ್ ನೋಡೋಣ. ಯೂನಿವರ್ಸ್, ನನ್ನ ವ್ಯೂವರ್ಸ್ನ ಪರ್ಸನ್ನ ಈಗಿನ ಥಾಟ್ಸ್. ಐ ಆಮ್ ವೆರಿ ಲಾಯಲ್ ಟು ಯು. ಅವ್ರು ನಿಮ್ಗೆ ತುಂಬ ಲಾಯಲಾಗಿ ಪ್ರೀತಿ ಮಾಡ್ತಾರೆ ಗೈಸ್. ನೀವು ಡೌಟೇ ಪಡಬೇಡಿ ಅವ್ರ ಬಗ್ಗೆ. ನಿಜವಾಗ್ಲೂ ತುಂಬ ಇಷ್ಟಪಡ್ತಾರೆ. ಅವರು ಸ್ಟಕ್ ಆಗಿದ್ದಾರೆ. ಥರ್ಡ್ ಪಾರ್ಟಿ ಅಂದರೆ ಪರ್ಸನ್ನೇ ಅಲ್ಲ, ನಾನು ಹೇಳಿದ್ನಲ್ಲ, ಫ್ಯಾಮಿಲಿ ಪ್ರಾಬ್ಲಮ್ಸ್, ಕೆರಿಯರ್, ಫೈನಾನ್ಸ್, ಅದರಲ್ಲಿ ಸ್ವಲ್ಪ ಸ್ಟಕ್ ಆಗಿದ್ದಾರೆ. ಆಚೆ ಬರ್ತಾರೆ ಗೈಸ್. ಐ ವಾಂಟ್ ಯು ಫಾರ್ ಲೈಫ್ ಟೈಮ್. ಏನು ಬೇಕು ಗೈಸ್, ಅವರು ಜೀವನ ಪರ್ಯಂತ ನಿಮ್ಮ ಜೊತೆ ಜೀವನ ನಡೆಸಬೇಕು ಅಂತ ಅನ್ಕೋತಿದ್ದಾರೆ ಗೈಸ್. ನಾನು ಹೇಳಿದ್ದೆಲ್ಲ ಕನ್ಫರ್ಮ್ ಸಿಗ್ತಾ ನಿಮಗೆ. ನೋಡಿ, ಈ ಕಾರ್ಡಲ್ಲಿ ಏನು ಹೇಳಿದೆ ನಾನು, ಫ್ಯಾಮಿಲಿ, ನಿಮ್ಮ ಜೊತೆ ಫ್ಯಾಮಿಲಿ, ಲೈಫ್ ಟೈಮ್ ನಿಮ್ಮ ಜೊತೆ ಇರಬೇಕು. ನಾನು ಏನೇನು ಹೇಳಿದ್ದೀನಿ ಅದೇ ಮೆಸೇಜಲ್ಲಿ ಬಂದಿದೆ. ಸೋ ಟ್ರೂ ಅಲ್ವಾ? ನನಗೂ ಖುಷಿ ಆಯಿತು. ಓಕೆ ಗೈಸ್, ಈಗ ಯೂನಿವರ್ಸ್ದು ಗೈಡೆನ್ಸ್ ನಿಮಗೆ ಏನು, ಓಕೆನಾ? ಧೈರ್ಯವಾಗಿರಿ, ಸ್ಟ್ರಾಂಗ್ ಆಗಿರಿ, ಏನಕ್ಕೂ ಹೆದರ್ಕೋಬೇಡಿ, ಫಿಯರ್ಲೆಸ್ ಆಗಿರಿ ಅಂತ ಯೂನಿವರ್ಸ್ ಹೇಳ್ತದೆ. ಓಕೆನಾ? ಖುಷಿನ ನಿಮ್ಮ ಪರ್ಸನ್ ನಿಮಗಿಂತ ತುಂಬ 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 ಮಿಸ್ ಮಾಡ್ಕೋತಾ ಇದ್ದಾರೆ, ಅದಂತೂ ಸತ್ಯ, ಖಂಡಿತ ಸತ್ಯ. ಮತ್ತು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ನಿಮ್ಮ ಕಡೆ ಶಾರ್ಟ್ಲಿ ಬಂದೇ ಬರ್ತಾರೆ ಗೈಸ್. ಮತ್ತು ಲೈಫ್ ಟೈಮ್ ರಿಲೇಷನ್ಶಿಪ್ ಇಟ್ಕೋಬೇಕು ಅಂತ ತುಂಬ ಅನ್ಕೋತಿದ್ದಾರೆ. ಓಕೆನಾ? ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ಗೆ ಅವರ ಪರ್ಸನ್ ಕಡೆಯಿಂದ ಏನು ಸಾಂಗ್ ನೋಡ್ಬಿಡೋಣ. ನನ್ನ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಚ್ಚಿಕೋ ನಿನ್ನಲಿ ನಿನ್ನೆದೇ ಕೂಡಲಿ ಗುಬ್ಬಿಯ ಹಾಗೆ ನಾನಿರಲಿ. ಈ ರೀಡಿಂಗ್ಸಲ್ಲಿ ಹೇಳ್ದೆ ನಿಮ್ಮನ್ನ ಬಚ್ಚಿಟ್ಕೋಬೇಕು ಅಂತ, ಅದು ಹಾಡಲ್ಲೇ ಬಂತು ನೋಡಿ. ಈ ಹಾಡು ಪೂರ್ತಿ ನೋಡಿ ಗೈಸ್. ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಮೆಸೇಜಸ್ ಸಿಗುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಸಬ್ಸ್ಕ್ರಿಪ್ಷನ್ಸ್. ಥ್ಯಾಂಕ್ ಯು ಸೋ ಮಚ್. ನನ್ನ ಸಬ್ಸ್ಕ್ರಿಪ್ಷನ್ನ ಪರ್ಸನ್ ಕಡೆಯಿಂದ ಒಲವಿನ ಉಡುಗೊರೆ ಕೊಡಲೇನು. ನಿಮಗೇನೋ ಗಿಫ್ಟ್ ಕೊಡಬೇಕು ಅಂತ ಖಂಡಿತ ಅಂದ್ಕೋತಿದ್ದಾರೆ ಗೈಸ್. ಓಕೆನಾ? ಈ ಸಾಂಗ್ ಫುಲ್ ನೋಡಿ, ನಿಮಗೆ ಖಂಡಿತ ಅವ್ರ ಕಡೆಯಿಂದ ಮೆಸೇಜಸ್ ಸಿಗುತ್ತೆ. ಥ್ಯಾಂಕ್ ಯು. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ನನಗೆ ತುಂಬ ಮೋಟಿವೇಟ್ ಮಾಡುತ್ತೆ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಾಮೆಂಟ್, ಶೇರ್ ಮತ್ತು ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಮತ್ತು ಈ ರೀಡಿಂಗ್ಸಲ್ಲಿ ನಿಮಗೆ ಪಾಸಿಟಿವ್ ರೆಸೊನೇಟ್ ಆಗಬೇಕಂದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ 555 ಹಾಕಿ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ ಗೈಸ್. ಥ್ಯಾಂಕ್ ಯು. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್.